ಅಂದ್ರೆ ಇಲ್ಲಿ 5 ಫುಟ್ ಹಾಕಿರ ಅಂದ್ರೆ ಆ ಕಾರ್ನರ್ದಾಗ 5 ಫುಟ್ ಒಟ್ಟು ಜಿಗ್ಜಾಗದಾಗ ಹಾಕೋತ ಹೋಗ್ತೀವಿ. ನಮ್ಮ ಟೋಟಲ್ 11 ಎಕರೆ ನೀರಾವರಿ ಹೊಲ ಏನು ನೋಡ್ಬೇಕು ಅನಿಸ್ತೈತಿ. ಎಲ್ಲ ಥರ ಗಿಡಗಳು ಇರಬೇಕು, ಎಲ್ಲ ಥರ ಜೀವಿಗಳು ಇರೋ ಟೂರಿಸಂ ಪ್ಲಾನಿಂಗ್. ಪೌಡರ್ ಮಾಡೋದು ಇತ್ತಂದ್ರೆ ಅದಕ್ಕೆ ನುಗ್ಗಿಕಾಯಿ ಆಗಬಾರ್ದು. ಹೆಂಗ್ ಮತ್ತೆ ತಡಿದಂಗ್ರ ತಡಿದ್ ಹೆಂಗಂದ್ರೆ ಈಗ ಅವು ಕಾಯಿ ಅದು ಅಂದ್ರೆ ಅದ್ರದ ಶಕ್ತಿ ಪ್ರೋಟೀನ್ ಆದಾಯದ ಮಿನರಲ್ಸ್ ಏನಿರ್ತೈತೆ ಎಲ್ಲ ಕಾಯಿ ಹೋಗ್ತದೆ. ಅಲ್ಲಿಂದ ಐರನ್ಲಿ ಮಾಡಿ ಸೀಲ್ ಆಗಿರ್ತೈತಿ ನೋಡ್ರಿ. ಅದು ಹರಿತೈತ್ರಿ, ತಳ ಜಿಪ್ಲಾಕ್ ಹೋಗಿತ್ರಿ. ಈಗ ನಮ್ದು ಪ್ಯಾಕೇಜಿಂಗ್ ಐತ್ರಿ. ಇದು ನಮ್ದು ಬ್ಯಾನರ್ ಇದೆ, ಸುಜಾತ ಆರ್ಗ್ಯಾನಿಕ್ ಫಾರ್ಮ್. ಈ ಪೌಡರ್ ನಿಮಗೆ ಬೇಕಾತಂದ್ರೆ ಸ್ಕ್ರೀನ್ ಮ್ಯಾಗ ಅವ್ರ ನಂಬರ್ ಕೊಟ್ಟಿರ್ತಾನು, ವಿಜಯ್ ಪಾಟೀಲ್ ಸರ್ ಅವ್ರದ. ಒಂದ್ಸಲ ಕಾಂಟ್ಯಾಕ್ಟ್ ಮಾಡ್ರಿ. ಇದನ್ನ ಸ್ಟಾರ್ಟಿಂಗ್ ನೆಲ ಹೆಂಗ್ ತಯಾರು ಮಾಡ್ಕೊಂಡ್ರ ಇದನ್ನ ನೆಲ ಹೆಂಗ್ ರೆಡಿ ಮಾಡ್ಕೊಂಡ್ರೆ ಇಲ್ಲಿ ತೋರಿಸ್ತೀನಿ ಬರ್ರಿ. ನಮ್ದು ಇನ್ನೊಂದು ಪ್ಲಾಟ್ ರೆಡಿ ಮಾಡ್ತಾ ಇದೀವಿ ಇಲ್ಲಿ. ಪೈಲ್ ನಾವು ಸ್ಟಾರ್ಟಿಂಗ್ ಏನ್ ಮಾಡಿದ್ವಿ ಅಂದ್ರೆ ಇದ್ರಾಗ ಗಳೆ ಹೊಡೆದಿರಿ. ಗಳೆ ಹೊಡೆದ ನಮ್ದು ಕಾಂಪೋಸ್ಟ್, ನಮ್ ದನಗಳು ಅದಾವ್ರಿ. ನಮ್ದೊಂದು ಕಾಂಪೋಸ್ಟ್ ಗೊಬ್ಬರ ಇರ್ತೈತ್ರಿ. ಅದನ್ನ ಏನ್ ಮಾಡಿದ್ವಿ, ಗಳೆ ಹೊಡೆದ ಹೊಲ್ದಾಗೆಲ್ಲ ಒಂದ್ 20 ಡಿಬಿ ಕಾಂಪೋಸ್ಟ್ ಗೊಬ್ಬರ ಹೋಗ್ತೀವ್ರಿ. ಕಾಂಪೋಸ್ಟ್ ಹೋಗದ ಏನ್ ಈಗ ರೂಟ್ರಾಲ್ ಅಂಗ್ರಿ ಏನ್ ಮಾಡ್ತೀವ್ರಿ ಎಲ್ಲ ಮಾಡಿದಿವ್ರಿ. 5 ಫುಟ್ ಸಾಲ್ ಕೊರ್ದಿವ್ರಿ. ಇದೆಲ್ಲ 5 ಫುಟ್ ಸಾಲ್ ಕೊರದ ಪವರ್ ಟಿಲ್ಲರ್ಲೆ ಬೆಡ್ ಮಾಡ್ಕೊಂಡಿವ್ರಿ. ಬೆಡ್ ಮಾಡ್ಕೊಂಡ್ರೆ ಏನ್ ಮಾಡಿದ್ವಿ, ವರ್ಮಿ ಕಾಂಪೋಸ್ಟ್ ಹಾಕೊಂಡಿವ್ರಿ. ಇದಕ್ಕೆಲ್ಲ ನಾವು ಆರ್ಗ್ಯಾನಿಕ್ ಇದೀವಿ, ವರ್ಮಿ ಕಾಂಪೋಸ್ಟ್ ಹಾಕೊಂಡಿವಿ. ಮಲ್ಚಿಂಗ್ ಪೇಪರ್ ಎದಕ್ ಹಾಕ್ಬೇಕಂದ್ರ ಈಗ ರೈತರಿಗೆ ಎಲ್ಲಿ ಕೆಲಸ ಜಾಸ್ತಿ ಅಂದ್ರೆ ಕಸ ತೆಗಿದ್ರಿ. ಕಸದಾಗ ಆಳುಗಳ ಪಗಾರ ಏನ್ ಕೊಡ್ದತ್ತಂದ ಎಲ್ಲ ಕಸದ ಔಷಧ ಯೂಸ್ ಮಾಡ್ತಾರೆ. ಆರ್ಗ್ಯಾನಿಕ್ ಮೆಥಡ್ದಾಗ ಕಸದ ಔಷಧ ಹೊಡ್ಯಾಕ್ ನಡಿದಲ್ರಿ. ಅದ್ರ ಸಂಬಂಧ ನಾವ್ ಏನ್ ಮಾಡ್ತೀವಿ ಅಂದ್ರೆ ಮಲ್ಚಿಂಗ್ ಪೇಪರ್ ಹಾಕೋತೀರಿ. ಮಲ್ಚಿಂಗ್ ಪೇಪರ್ ಹಾಕೊಂಡಿವಿ ಅಂದ್ರೆ ಇಲ್ಲಿ ಕಸಾನು ಹೇಳೋದಿಲ್ಲ, ಹೊಳ್ಳಿ ಗಿಡಗಳಿಗೆ ಮಾಯಿಶ್ಚರ್ ಹಿಡ್ಕೋತದ್ರಿ. ಭಾಳ ಮಳಿ ಆತಂದ್ರ ಅದ್ರಾಗ ಒಳಗೆ ನೀರು ಹೋಗೋದಿಲ್ಲ. ನಾವು ಗಿಡ ಹೆಂಗೆ ಹೆಲ್ದಿ ಬೇಕು, ನಾವು ಹೆಂಗೆ ಗ್ರೋತ್ ಮಾಡ್ಕೋಬೇಕಲ್ಲ ಹಂಗೆ ಗ್ರೋತ್ ಆಕೈತ್ರಿ. ಅದ ಹೊಳ್ಳಿ ಡ್ರಿಪ್ ಲೈನ್ ಹಾಕೊಂಡಿದೀವಿ. ಡ್ರಿಪ್ ಲೈನ್ ಎದಕ್ಕಂದ್ರೆ ಇವಾಗ ನಾವು ಏನೇನು ಎಲ್ಲ ಥರ ಇಂಗ್ರೀಡಿಯೆಂಟ್ಸ್ ಬಿಡ್ಬೇಕ್ರಿ ಅದಕ್ಕೆ ದಂಡಿಗೆ, ಅದನ್ನ ಎಲ್ಲ ಥರ ಮಿನರಲ್ಸ್ ಎಲ್ಲ ಅದ್ರಾಗ ಡ್ರಿಪ್ ಮುಖಾಂತರ ನಮ್ದು ವೆಂಚುರಿ ಐತ್ರಿ. ಅಲ್ಲಿ ವೆಂಚುರಿ ಸಿಸ್ಟಮ್ದಾಗ ಹಾಕಿ ಬಿಟ್ಟು ಅಂದ್ರೆ ಗಿಡದ ಬಾಡಿಗೆ ಡೈರೆಕ್ಟ್ ಎಲ್ಲ ಥರ ಔಷಧ ಹೋಗೈತ್ರಿ. ಅದ್ರ ಸಂಬಂಧ ಇನ್ನು ಇದ್ರಾಗ ಈಗ 5 ಫುಟ್ ಬೆಡ್ ಅದಾವ್ರಿ. ಇದ್ರಾಗ ನಾವು ಇವ ಹೋಲ್ ಹೊಡ್ಕೊಂಡು ಇದ್ರಾಗ ಬೀಜ ಹಾಕೋತೀವ್ರಿ. ಹಿಂಗಿಂಗ್ ಎಷ್ಟು ಗ್ಯಾಪ್ ಬಿಡ್ತಾರ್ರಿ ಇದು ನುಗ್ಗಿ ಗಿಡಕ್ರಿ? ಈಗ ನಮ್ಮ ಹಿಂಗಿಂಗ್ 5 ಫುಟ್ ಅದಾವ್ರಿ, ಹಿಂಗಿಂಗ್ 5 ಫುಟ್ ಇಟ್ಕೋತೀವ್ರಿ ನಾವು. ಅದ್ರ ಚೌಕ್ ಮೆತ್ತಡ್ದಾಗ ಅಂದ್ರೆ ಗಿಡಗಳಿಗೆ ಸ್ಪೇಸ್ ಇರ್ಬೇಕ್ರಿ. ಸ್ಪೇಸ್ ಇದ್ದು ಅಂದ್ರೆ ಗಿಡಗಳ ಹೆಲ್ದಿ ಇರ್ತಾವ್ರಿ. ಅದ್ರ ಸಂಬಂಧ ಅಂದ್ರೆ ಇಲ್ಲಿ 5 ಫುಟ್ ಹಾಕಿರ ಅಂದ್ರೆ ಆ ಕಾರ್ನರ್ದಾಗ 5 ಫುಟ್ ಒಟ್ಟು ಜಿಗ್ಜಾಗದಾಗ ಹಾಕೋತ ಹೋಗ್ತೀವ್ರಿ. ಮಗ್ಲಿಗೆ ಆಗ್ಬಾರ್ದು. ಮಗ್ಲಿಗೆ ಅಂದ್ರೆ ಗಿಡಗಳು ಒಂದಕ್ಕೊಂದು ಹತ್ತಾಕತ್ತಾವ್ರಿ. ಬಟ್ ಈಗ ಇದಕ್ಕೆ ಇಲ್ಲಿ ಹೆಚ್ಚಿದ್ವಿ ಅಂದ್ರೆ ಅದಕ್ಕೆ ಅಲ್ಲಿ ಒಟ್ಟು ಜಿಗ್ಜಾಗ್ ರೂಪದಾಗ ಇದನ್ನೆಲ್ಲ ಹಚ್ಕೋತ ಹೋಗ್ತೀವ್ರಿ ನಾವು. ಪೈಲ ಅರ್ಧ ಎಕರೆ ಐತ್ರಿ, ಈಗ ಅರ್ಧ ಎಕರೆ ಹಾಕತ್ತಿದ್ರಿ. ಈ ಸಕ್ಸಸ್ ಆತಂದ್ರೆ ನಮ್ ಟೋಟಲ್ 11 ಎಕರೆ ನೀರಾವರಿ ಹೊಲ ಐತ್ರಿ ನಮ್ದು ಇಲ್ಲಿ. ನಾವು ಈಗ ಇಷ್ಟು ಸ್ಟಾರ್ಟಿಂಗ್ ಮಾಡಿದ್ವಿ. ಅಂದ್ರೆ ನಮ್ದು ಪೂರಾ ನುಗ್ಗಿ ಇದ್ರಾಗೂ ಇಲ್ರಿ, ನಾವು ಇಂಟಿಗ್ರೇಟೆಡ್ ರೀ. ಈಗ ನಮ್ದು ಅಲ್ಲಿ ಒಂದು ಅರ್ಧ ಎಕರೆ ನೇರಳೆ ಗಿಡ ಹಚ್ಚಿದ್ರಿ, ಒಂದು 20 ನೇರಳೆ ಗಿಡ. ಇದ್ರಾಗಿನ ಚುಕ್ಕ ಗಿಡ ಹಚ್ಬೇಕಂತ ಮಾಡಿದ್ರಿ. ಈಗ ನಾವು ನುಗ್ಗಿನೂ ಹಚ್ಚಾವ್ರಿ. ಆದ್ರೆ ನುಗ್ಗಿ ಗಿಡದಾಗ 25 ಫುಟಿಗೆ ಒಂದು ಇನ್ನು ಚುಕ್ಕ ಗಿಡ ಹಚ್ಚಾವ್ರಿ. ನಾವು ನುಗ್ಗಿ ಗಿಡಗಳು ಬರ್ಬೇಕು, 3 ವರ್ಷದಾಗ ನಮ್ಗೆ ಚುಕ್ಕ ಕಾಯಿನೂ ಬರ್ಬೇಕು. ಹಂಗೆ ಈ ಗಿಡಗಳದ ಏಜ್ ಮುಗಿಯೋಟಿಗೆ ಆ ಗಿಡಗಳು ಹೇಳಿ ಚಲೋ ಆಗಿರ್ಬೇಕು ನಮಗೆ. ನುಗ್ಗಿ ಗಿಡ 3 ವರ್ಷಕ್ಕೆ ಇಲ್ರಿ, ಅವ್ ನಮ್ಗೆ ಬೇಕಾದಾಗ ಮೇಂಟೈನ್ ಮಾಡ್ಕೊತಿರ್ತೀವ್ರಿ. ಆದ್ರೆ ನಾವು ಮುಂದೆ ಪ್ಲಾನಿಂಗ್ ಏನೈತಿ ಅಂದ್ರೆ ರೀ, ನಮ್ದು ಟೋಟಲ್ 11 ಎಕರೆ ಹೊಲ ರೀ. ನಾವು ಅಗ್ರೋ ಟೂರಿಸಮ್ ಮಾಡ್ಬೇಕಂತ ಮಾಡಿದೀವಿ. ಅಗ್ರೋ ಟೂರಿಸಮ್ ಅಂದ್ರೆ ಎಲ್ಲ ಥರ ನಮ್ಮ ಪ್ಲಾಟಿಗೆ ಬಂದ್ರಂದ್ರೆ ಈಗ ಎಲ್ಲ ಥರ ಗಿಡಗಳು ಸಿಗ್ಬೇಕ್ರಿ ಅವ್ರಿಗೆ. ಈಗ ಸಿಟಿಯಾಗಿ ಇರ್ತಾವ್ರಿ ಬೆಂಗಳೂರು ಸೈಡ್ ಅವ್ರಿಗೆ ದಿನ ಗಾಡಿಗಳು ಸೌಂಡ್ ಕೇಳಿ ಅದ ಪೊಲ್ಯೂಷನ್ ಅದಾಗ ಬಿಲ್ಡಿಂಗ್ ನೋಡಿ ಅವ್ರಿಗೆ ಬೇಸರ ಬಂದಿರ್ತೈತಿ. ಅವ್ರಿಗೆ ಈಗ ಸುಟಿ ತೊಗೊಂಡಿರ್ತಾರೆ, ಅವ್ರಿಗೆ ಏನ್ರಿ ಒಂದು ಹೊಸಾದ್ ನೋಡಂಗೆ ಅನಿಸ್ತೈತಿ. ಈಗ ನಮ್ಮ ಸೈಡ್ ನಾವು ಏನು ಮಾಡ್ತಿದ್ವಿ ಅಂದ್ರೆ ಈಗ ಒಂದು ಅರ್ಧ ಎಕರೆ ತೆಂಗಿನ ಗಿಡ ಐತ್ರಿ, ಅರ್ಧ ಎಕರೆ ನೇಲ್ದ ಗಿಡ ಐತ್ರಿ. ನೀಲ್ ಚುಕ್ಕ ಗಿಡ ಇನ್ನು ಅವ್ರಿಗೆ ಸ್ಟೇ ಮಾಡಂಗೆ ಅಟ್ಟ ಸಣ್ಣ ಸಣ್ಣ ಮನೆಗಳಿಗೆ ಮಾಡಿ ಈಗ ಏನು ಪ್ಲಾನ್ ಅಲ್ರಿಂದ ಇನ್ನು ಮುಂದೆ ಒಂದು 3-4 ವರ್ಷದಾಗ ಈ ಥರ ಮಾಡತ್ತೀವ್ರಿ ನಾವು. ಅದ್ರ ಸಂಬಂಧ ಈಗ ಇಲ್ಲಿ ನುಗ್ಗಿ ಗಿಡ ಹಚ್ತೀವಲ್ಲ, ಇದ್ರಾಗ ಇನ್ನು ನಾವು ಚುಕ್ಕ ಗಿಡ ಹಚ್ಚಾವ್ರಿ. ಮುಂದೆ ಹಂಗೆ ನಮ್ದು ಅರ್ಧ ಎಕರೆ ಎಲ್ಲ ಥರ ಗಿಡಗಳು ಹಚ್ಕೊಂಡ ಮುಂದೆ ಫಿಶ್ ಪಾಂಡ ಅದ ಇದ ಎಲ್ಲ ಮಾಡ್ಕೊಂಡ ದನಗಳ್ದಾವ್ರಿ, ಆಡುಗಳ್ದಾವು, ಜವಾರಿ ಕೋಳಿಗಳ್ದಾವ್ರಿ, ಜೇನು ಹುಳುಗಳ್ದಾವು. ಅವ್ರಿಗೂ ಎಲ್ಲ ಥರ ನೋಡಕ್ಕೆ ಸಿಗ್ಬೇಕ್ರಿ. 11 ಎಕರೆದಾಗ ಅವ್ರಿಗೆ ಏನು ನೋಡ್ಬೇಕು ಅನಿಸ್ತೈತಿ ಎಲ್ಲ ಥರ ಗಿಡಗಳು ಇರಬೇಕು, ಎಲ್ಲ ಥರ ಜೀವಿಗಳು ಇರಬೇಕು. ಹಂಗೆ ಮಾಡ್ಕೊಂಡು ಮಾಡೋರಿ ಅಗ್ರೋ ಟೂರಿಸಮ್ ಪ್ಲಾನಿಂಗ್ ಐತಿ. ಜೋಗ್ ಅಂದ್ರೆ ರೀ, ಈಗ ನಾವು ಬೆಡ್ ಹಾಕಿರ್ತೀವ್ರಿ. ಮತ್ತು ಇವ ಬೆಡ್ ಹೈಟ್ ಇರ್ತಾವ್ರಲ್ಲ, ಇವ ಜೋಗ್ ಎದ್ರ ತಳಗೆ ಪಾರಾಗಿ ಹೋಗ್ಬೇಕ್ರಿ. ಅದು ಗಿಡಗಳಿಗೆ ಎಫೆಕ್ಟ್ ಅಂದ್ರೆ ಈಗ ಒಂದೊಂದು ಸೈಡ್ ಪೂರ್ತಿ ಜೋಗ್ ಇರ್ತೈತ್ರಿ, ಅಲ್ಲಿ ಎಫೆಕ್ಟ್ ಆಗೋದಂತ್ರ ಆಗತ್ತೈತ್ರಿ. ನಮ್ಮ ಕೈಲಿಂದ ಏನು ಸಾಧ್ಯ ಇಲ್ಲ. ಈಗ ಹೈಟ್ ಮಾಡ್ಕೋದ್ರಿ ಬೆಡ್. ಈಗ ನಾ ಇಟ್ಟ ಮಾಡ್ಕೊಂಡ್ರಿ, ಈಗ ಜೋಗ್ ಸೈಡ್ ಇತ್ತು ಅಂದ್ರೆ ಏನೋ ಹೈಟ್ ಮಾಡ್ಕೋದ್ರಿ ಇದನ್ನ ಬೆಡ್. ಈಗ 6 ಫುಟ್ಟಿ ಬೆಡ್ ಮಾಡ್ಕೋದ್ರಿ. ಈಗ 5 ಫುಟ್ಟಿ ಬೆಡ್ ಮಾಡ್ಕೊಂಡಿದ್ದು ಅವ್ರು 6 ಫುಟ್ಟಿ ಬೆಡ್ ಮಾಡ್ಕೋದ್ರಿ. ಆದಷ್ಟು 6 ಫುಟ್ಟಿ ಬೆಡ್ ಆತಂದ್ರೆ ಏನೋ ಹೈಟ್ ಆಕತ್ರಿ ಅದು ಬೆಡ್. ಈಗ ಇಷ್ಟ ಆಗೈತಿಲ್ಲ, ಆಗ 6 ಫುಟ್ಟಿ ಬೆಡ್ ಇಷ್ಟ ಆಕೈತ್ರಿ. ಒಟ್ಟು ನಾವು ಎಷ್ಟು ಮಳೆ ಆದ್ರೂ ನಡ್ಬಾರ್ದು, ಹಾದು ಹೋಗಂಗೆ ಅವಕ್ಕೆ ಹಾದಿ ಮಾಡಿಬಿಡ್ಬೇಕ್ರಿ. ಈಗ ಒಂದೊಂದು ಸೈಡ್ ಜೋಗ್ ಪೈಪ್ ಸೌಳ್ ಜೋಳಕ್ಕೆ ಹಾಕ್ಸ್ತಾರೆ. ಈಗ ರೈತರಂದ್ರೆ ಅವ್ರ ಈಗ ಏನ ಎಲ್ಲ ಥರ ಕಬ್ಬ ಬೆಳ್ದ ಅದ ಲುಕ್ಸಾನ್ದಾಗ ಬಿದ್ದ ಅವ್ರಿಗೆ ಜೋಗ್ ಪೈಪ್ ಅಂದ್ರೆ 1 ಎಕರೆಗೆ 1.5 ಲಕ್ಷ ಖರ್ಚಾಕೈತ್ರಿ. ಅಷ್ಟು ಖರ್ಚು ಮಾಡಿ ಅವ್ರಿಗೆ ಹಾಕುವಷ್ಟ ಶಕ್ತಿ ಅವ್ರ ಇರೋದಿಲ್ರಿ. ಅವ್ರು ಏನು ಮಾಡ್ಕೋದ್ರೆ ಎಫೆಕ್ಟ್ ಆಗೋದಂತ್ರ ಆಗತ್ತಿರ್ತೈತ್ರಿ. ನಮ್ಮ ಕೈಲಿಂದ ಎಷ್ಟು ಕಡಿಮೆ ಈಗ ಆಗೈತಿ ನೋಡಿ ಖರ್ಚದಾಗ ಅದನ್ನ ನಾವು ಮಾಡ್ಕೋದ್ರಿ. ಇಲ್ಲಿ ಹಿಂಗೆ ಮಾಡ್ಕೊಂಡಿ ಅಂದ್ರೆ ಈ ನುಗ್ಗಿ ಗಿಡಕ್ಕೆ ಏನೈತ್ರಲ್ಲ, ಇದು ಪೂರ್ತಿ ಗರ್ಸ್ ನೆಲ ಐತಂದ್ರೆ ಬರತೈತ್ರಿ, ಪೂರ್ತಿ ಕಲ್ಲು ಐತಂದ್ರೆ ನುಗ್ಗಿ ಗಿಡ ಹೇಳ್ತಾವ್ರಿ.
ಈಗ ನಾವು ನಮ್ದು ಏರಿಯಾ ಐತಿ ನಾವು ಹಿಂಗೆ ಮಾಡ್ಕೊಂಡಿದೀವಿ ರೀ. ಮತ್ತು ನುಗ್ಗಿಕಾಯಿ ಪ್ರೊಡಕ್ಷನ್ ಹಾಕಿರ್ತಾರಲ್ಲ ನುಗ್ಗಿ ಅಂದ್ರೆ ನಾವು ಪೌಡ್ರ್ ಮಾಡೋದು ಇತ್ತಂದ್ರೆ ಅದಕ್ಕೆ ನುಗ್ಗಿಕಾಯಿ ಆಗ್ಬಾರ್ದ್ರಿ. ಅಂದ್ರೆ ಅದನ್ನ ಹೆಂಗೆ ಮತ್ತೆ ತಡಿದಂಗ್ರಿ ಅದು ತಡಿದ್ ಹೆಂಗಂದ್ರೆ ರೀ, ಈಗ ಹೂ ಬಿಡೋಕ್ಕಿಂತ ಪೈಲನ ಏನಿರ್ತೈತಿಲ್ಲ ಗಿಡ ಮೆಚ್ಚೂರ್ ಆಗೋಕ್ಕಿಂತ ಪೈಲರ ಹ್ಮ್. ಆಗ ನಾವು ಎಲಿ ಕಟ್ ಮಾಡಿ ತೆಗ್ದಿವಿ ಅಂದ್ರೆ ಹೂನ ಬಿಡುದಿಲ್ರಿ. ಹಾಂ ಈಗ ಅವು ಕಾಯಿ ಅದು ಅಂದ್ರೆ ಅದ್ರದ ಶಕ್ತಿ ಪ್ರೋಟೀನ್ ಆದಾಯದ ಹ್ಮ್, ಎಲ್ಲ ಮಿನರಲ್ಸ್ ಕಾಯಿ. ಏನಿರ್ತೈತ್ರಿ ಎಲ್ಲ ಕಾಯಿ ಹೋಗೈತ್ರಿ. ಎಲಿದಾಗ ಕಡಿಮೆ ಪ್ರಮಾಣ ಬರ್ತೈತಿ. ಹ್ಮ್. ಈಗ ನಮ್ಗೆ ರೈತರು ತಗೊಳತ್ತಾರಂದ್ರೆ ಹ್ಮ್. ಅವ್ರಿಗೆ ನಾವು ಡೈಲಿ ಅವ್ರಿಗೆ ಇಲ್ಲಿ ಬಂದು ವಿಸಿಟ್ ಮಾಡಿ ನೋಡ್ಬೋದ್ರಿ. ಅವ್ರು ನಮ್ಮ ತೆಕ್ಕ ಅವ್ರ ಒಟ್ಟ ಹೂ ಬಿಡೋಕ್ಕಿಂತ ಪೈಲನ್ನ ನಾವು ಅದನ್ನ ಎಲ್ಲ ಕಟಿಂಗ್ ಮಾಡಿ ಆ ಎಲಿ ತಕ್ಕೋದ್ರಿ. ಹ್ಮ್. ಇವ ನಮ್ಮ ಕಾಯಿನ ಬೇಕಾದು ಅಂದ್ರೆ ಒಂದು 2 ಲೈನ್ ಬೇರೆ ದಾಂಡಿ ಬಿಟ್ಕೊಂಡ್ಬಿಡುದು. ಅಣ್ಣ ಇದನ್ನ ಪ್ಯಾಕಿಂಗ್ ಹೆಂಗೆ ಮಾಡ್ತಾರಣ್ಣ ಇದನ್ನ ಪ್ಯಾಕಿಂಗ್ ಅಂದ್ರೆ ರೀ ಇವ ನಮ್ದು 50 ಗ್ರಾಮ 100 ಗ್ರಾಮ 200 ಗ್ರಾಮ ಪ್ಯಾಕೇಜಿಂಗ್ ಐತ್ರಿ ಇದ. ಹ್ಮ್. ಇವ ಜಿಪ್ಲಾಕ್ ಸಿಸ್ಟಮ್ ಇರ್ತೈತ್ರಿ ಇದ. ಇದ್ರಾಗ ನಾವು ಪೌಡರ್ ಹಾಕಿದೀವಿ ಅಂದ್ರೆ ಇದ ಜಿಪ್ ಹಾಕಿದೀವಿ ಅಂದ್ರೆ ಇದು ಕ್ಲೋಸ್ ಆಕೈತ್ರಿ. ಇದ್ ಮ್ಯಾಲ ನಾವ್ ಏನ್ ಮಾಡ್ತೀವಿ ಅಂದ್ರೆ ಐರನ್ಲಿ ಇದನ್ನ ಪ್ಯಾಕ್ ಸೀಲ್ ಮಾಡ್ತೀವ್ರಿ. ಸೀಲ್ ಮಾಡ್ತೀವಿ. ಇಲ್ಲಿ ಕಟ್ ಐತಿ ನೋಡ್ರಿ, ಇಲ್ಲಿ ಹಿಡಿದು ಹಿಂಗೆ ಹರಿದ್ರ ಅಂದ್ರೆ ಅದ್ ಮ್ಯಾಲಿಂದ ಐರನ್ಲಿ ಮಾಡಿ ಸೀಲ್ ಆಗಿರ್ತೈತಿ ನೋಡ್ರಿ, ಅದು ಹರಿತೈತ್ರಿ. ತಳ ಜಿಪ್ಲಾಕ್ ಒಯ್ದೈತ್ರಿ. ಹಿಂಗೆ ನಮ್ದು ಪ್ಯಾಕೇಜಿಂಗ್ ಐತ್ರಿ. ಇದು ಗ್ರೈಂಡರ್ ಇದೆ 2.5 HP ಐತ್ರಿ. ಅಂದ್ರೆ ಇದನ್ನ ಪೌಡರ್ ಮಾಡಕ ತಂದು ಸ್ಪೆಷಲ್ ತರ್ಸಿದೀವ್ರಿ ಇದನ್ನ. ಅಂದ್ರೆ ಈಗ ಮನ್ಯಾನು ಇರ್ತಾವ ನೋಡ್ರಿ ಗ್ರೈಂಡರ್, ಅದ್ರ ಸಣ್ಣಂಗಿ ಉಳ್ಯಾಕತ್ತೈತ್ರಿ ಅದು ಉಳಿತಂದ್ರ ಅಟ್ ಸರಿ ಅನ್ಸೋದಿಲ್ರಿ. ಅದ್ ಸಂಬಂಧ ಇದು 2.5 HP ರೀ. ಇದನ್ನ ತಂದ ಈಗ ಇದ್ರಾಗ ಗ್ರೈಂಡರ್ ಮಾಡಿ ಪೌಡರ್ ಚಾನ್ಸಿ ಹಾಕ್ತಿವ್ರಿ. ಇದು ಮಸಾಲೆ ಗ್ರೈಂಡರ್ ಮಾಡೋದು ಇದನ್ರಿ ಹಾ ಇದಾರೆ ಅದು. ಇದು ಹೆಂಗೆ ಓಪನ್ ಆಕತ್ರಿ ಹಿಂಗ ಇದ್ ಮಾಡಿ ಹ್ಮ್ 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 ಇದು ಹಿಂಗ ಓಪನ್ ಆಕೈತ್ರಿ. ನಾವ್ ಇಲ್ಲಿ ಗ್ರೈಂಡರ್ ಮಾಡ್ಕೋದು. ಇದು ಬಿಚ್ ಬರಂಗಿಲ್ರಿ ಇದು ಮಿಷಿನ್. ಇದನ್ನ ಇಲ್ಲೇ ಹಿಂಗ ಡಬ್ ಹಾಕೋದ್ರಿ, ಇಲ್ಲಿ ತಕೋದು ಹಿಂಗಿರ್ತೈತ್ರಿ. ಇದು ನಮ್ದು ಬ್ಯಾನರ್ ರೀ. ಇದ ಸುಜಾತ ಆರ್ಗ್ಯಾನಿಕ್ ಫಾರ್ಮ್ಸ್ GST ನಂಬರ್ ರೀ, MSME ನಂಬರ್, ಈಗ FSSAI ನಂಬರು ಈಗ ರೀಸೆಂಟ್ ಆಗಿ ಬಂದೈತ್ರಿ, ಅದನ್ನು ಹಾಕ್ಸ್ತೀವ್ರಿ. ಇದು MSME ನಂಬರ್ ಅಂದ್ರೆ ಇದೇನ್ರಿ ಉದ್ಯೋಗ ರಿಜಿಸ್ಟ್ರೇಷನ್ ರೀ, ಅದು ಬೇಕ್ರಿ. ಇದು ನಮ್ಮ ಪ್ರಾಡಕ್ಟ್ ರೀ. ಜಂತು ಫ್ರೀ ಇದು ಮೊರಿಂಗಾ ಪೌಡರ್, ಜೇನಿನ ಡೇಬ್ರಿ. ನಾವು ವರ್ಮಿ ಕಂಪೋಸ್ಟ್ ಮಾಡ್ತೀವ್ರಿ, ಅದ್ರ ಬ್ಯಾಗು ಸೇಲ್ ಮಾಡ್ತೀವ್ರಿ, ಅದ್ರ ಎರೆಹುಳನು ಸೇಲ್ ಮಾಡ್ತೀವ್ರಿ. ಇದು ನಮ್ದು ಅಡ್ರೆಸ್ ಇದು ಕೋಳಿಗುಡ್ ಟು ಪರಮಾನಂದವಾಡಿ ಮುಖ್ಯ ರಸ್ತೆ, ಮುಲ್ತೋಡ್, ಸಿದ್ದಾಪುರ ರೀ. ಅಣ್ಣ ಇದ್ರ ಉಪಯೋಗಗಳು ಅಷ್ಟೇ ಹೇಳಲ್ಲ ಅಣ್ಣ. ಇದನ್ನ ನುಗ್ಗೆ ತಪ್ಪಲ ಇದನ್ನ ಪೌಡ್ರ ಯೂಸ್ ಮಾಡೋದ್ರಿಂದ ಆಗೋ ಉಪಯೋಗಗಳ ಬಗ್ಗೆ ಅಷ್ಟೇ ಅಣ್ಣ. ಇದು ಉಪಯೋಗ ಎದಕ್ಕಂದ್ರೆ ರೀ, ಈಗಿನ ಯಂಗ್ಸ್ಟರ್ಸ್ಗಳು ಈಗ ಎಲ್ಲ ಔಷಧ ಹೊಳದ್ ಬೆಡಿ ಐತ್ರಿ. ಈಗ ಅದನ್ನ ತಿಂದ ಏನಾಗತ್ರಿ, ಅಶಕ್ತ ಆಗತ್ತಾರ. ಅಶಕ್ತ, ರಕ್ತ ಕಡಿಮೆ ಆಗೋದ ಹಂಗಾಗತ್ರಿ. ಇದನ್ನ ತಗೊಂಡಿವಿ ಅಂದ್ರೆ ಅಶಕ್ತ ಆಗೋದು ಕಡಿಮೆ ಆಕತ್ರಿ. ಈಗ ರಕ್ತ ಕಡಿಮೆ ಇರ್ತೈತ್ರಿ, ಅವ್ರ ಒಟ್ಟ 1-2 ತಿಂಗಳು ಯೂಸ್ ಮಾಡಿರಿಂದ ಅವ್ರಿಗೆ ನಾರ್ಮಲ್ ಸ್ಟೇಜ್ದಾಗ ರಕ್ತ ಬರ್ತೈತ್ರಿ. ಆಮೇಲೆ ಈಗ BP ಶುಗರ್ ಇರ್ತೈತ್ರಿ, ಅವ್ರಿಗೇನ ಇದನ್ನ ತಗೊಂಡ್ರಂದ್ರ ಕಡಿಮೆ ಆಗೋದಲ್ರಿ, ನಾರ್ಮಲ್ ಸ್ಟೇಜ್ದಾಗ ಬರ್ತೈತ್ರಿ. ಈಗ ಹತೋಟಿದಾಗ ಬರ್ತೈತ್ರಿ. ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇರ್ತೈತಿ ನೋಡ್ರಿ, ಕ್ಯಾನ್ಸರ್ ಟ್ರೀಟ್ಮೆಂಟ್ದಾಗ ಸ್ಟಾರ್ಟಿಂಗ್ ಪೈಲ್ ಇದನ್ನ ಮೊರಿಂಗಾ ಅದು ಇದ್ರ ಟ್ಯಾಬ್ಲೆಟ್ ಬರ್ತಾವ್ರಿ, ಇವನ್ನಿಂದ್ರ ಸ್ಟಾರ್ಟ್ ಮಾಡಿ ಕ್ಯಾನ್ಸರ್ ಇದ್ ಮಾಡ್ತಾರಿ. ಈಗ ನಾವ್ ಇದನ್ನ ಕಾಯಂ ತಗೋತಿದ್ವಿ ಅಂದ್ರೆ ಅಂತಾವ್ ಏನು ಮಾರಣಾಂತಿಕ ರೋಗಗಳು ಬರೋದಲ್ರಿ. ಅದ್ರ ಸಂಬಂಧ ನಾವ್ ಇದ್ ಮೊರಿಂಗಾ ಪೌಡರ್ ಯೂಸ್ ಮಾಡ್ಬೇಕ್ರಿ. ಅಂದ್ರೆ ಬರೋಕಿಂತ ಮೊದಲೇ ತಗೋರಿ, ಆರೋಗ್ಯ ಕಾಪಾಡ. ಅಂದ್ರೆ ಇದಂತ್ರು ಎಲ್ಲಾರು ಯೂಸ್ ಮಾಡ್ಬೇಕ್ರಿ ಇದನ್ನ. ಈಗ ನಾರ್ಮಲ್ ರೋಗ ಬಂದವ್ರ ಅಟ್ಟ ಯೂಸ್ ಮಾಡೋದತ್ತಂದಲ್ರಿ, ಈಗ ಮನ್ಯಾಗ ಏನಿರ್ತೈತಿ ನೋಡ್ರಿ ಎಲ್ಲಾರು ಯೂಸ್ ಮಾಡ್ಬೇಕ್ರಿ ಇದನ್ನ. ಇದು ಹೆಂಗ್ ಯೂಸ್ ಮಾಡೋದಂದ್ರ, ಒಂದ್ 200 ml ನೀರ್ ತಗೊಂಡ ಇದನ್ನ 5 ಗ್ರಾಮ್ ಯೂಸ್ ಮಾಡ್ಬೇಕ್ರಿ ಡೈಲಿ. ಅಂದ್ರೆ ಈಗ ಸ್ಟಾರ್ಟಿಂಗ್ ಇರ್ತಾವ್ರ ನೋಡ್ರಿ, ಅವ್ರಿಗೊಮ್ಮೆ 5 ಗ್ರಾಮ್ ಯೂಸ್ ಮಾಡಕ್ ಆಗೋದಲ್ರಿ. ಅವ್ರ ಪೈಲ 1 ಗ್ರಾಮ್ ಹಾಕಿ ಅದರ ಪೂರ್ತಿ ಕಲಿಸಿ ಕುಡಿದ್ರಿ. ಹಂಗ ಸ್ಟಾರ್ಟಿಂಗ್ ಹಂಗ ಹೋಗ್ಕೋತ ಡೈಲಿ 5 ಗ್ರಾಮ್ ಯೂಸ್ ಮಾಡ್ಬೇಕ್ರಿ. ಅದ ಇದ್ರ ರಿಸಲ್ಟ್ ಗೊತ್ತಾಕೈತ್ರಿ. ನೀರ್ನಲ್ಲಿ ಅಂದ್ರೆ ಕಷಾಯ ರೀತಿ ಹಂಗ ಮಾಡೋದು. ಕಷಾಯ ರೀತಿ ಅಂದ್ರೆ 200 ml ನೀರ್ ತಗೋದ್ರಿ. ಆ ನೀರ್ದಾಗ 1-2 ಗ್ರಾಮ್ ಪೌಡರ್ ಹಾಕೊಂಡು ಪೂರ್ತಿ ಕಲಿಸಿ ಕುಡಿದ್ರಿ. ಅದನ್ನ ಅದೇ ನಾರ್ಮಲ್ ನೀರ್ ತಗೋದ್ರ ಹಾಟ್ ಮಾಡೋದ್ರಿ. ಒಂದ್ ಸ್ವಲ್ಪ ಕಾಯಿಸಿದ್ರಿ, ಕಾಯಿಸಿ ತಗೊಂಡ್ ತಕ್ಕೋದ್ರಿ. ಅದ್ ಮಾಡಿದಂದ್ರ ಹೋಗತ್ರಿ. ಇದ್ರಾಗ ಟ್ಯಾಬ್ಲೆಟ್ಗಳು ಬರ್ತಾವ್ರಿ. ಈಗ ಪೌಡರ್ ಕಾನ್ಸೆಪ್ಟ್ ಐತ್ರಿ ನಮ್ದು. ಇದ್ರದ ಈಗ ಎಲ್ಲಾ ರಿವ್ಯೂ ಚಲೋ ಐತ್ರಿ. ಇನ್ ಮುಂದಿನ ದಿನಮಾನದಾಗ ಇದನ್ನ ಟ್ಯಾಬ್ಲೆಟ್ ಮಾಡೋದ ಕಾನ್ಸೆಪ್ಟ್ ಐತ್ರಿ. ಈ ಪೌಡರ್ ನಿಮ್ಗೆ ಬೇಕಾತಂದ್ರ ಸ್ಕ್ರೀನ್ ಮ್ಯಾಗ ಅವ್ರ ನಂಬರ್ ಕೊಟ್ಟಿರ್ತಾನು, ವಿಜಯ್ ಪಾಟೀಲ್ ಸರ್ ಅವ್ರದ. ಒಂದ್ಸಲ ಕಾಂಟ್ಯಾಕ್ಟ್ ಮಾಡ್ರಿ. ಇದು ಮಾರ್ಕೆಟ್ದಾಗ ಇದು ಕಡಿಮೆ ಕ್ವಾಂಟಿಟಿಗೆ ಫುಲ್ ಪ್ರೈಸ್ ಇಟ್ಟಿರ್ತಾರು. ನಾವೇನ್ ಮಾಡ್ತೀವಿ, ಈಗ ನಾವ ರೈತರದಿವಲ್ಲ, ರೈತರಿಂದ ನೇರವಾಗಿ ನಿಮ್ ಗ್ರಾಹಕರಿಗೆ ಬರೋದ್ರಿಂದ ರೇಟ್ ಕಡಿಮೆ ಐತಿದ. ಈಗ ನೀವು ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ಇದ್ರ ರೇಟ್ ಏನೇನ ಹೆಂಗ ಎಲ್ಲಾ ನಿಮ್ಗೆ ಇದ್ರದ ಡೀಟೇಲ್ಸ್ ಹೇಳ್ತೇನ್ರಿ.